ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಒಬ್ಬ ಹೀರೋ ಬಂದ, ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಎದೆ ತೊಚ್ಕೊಂಡೆ ಹೋಗ್ತೀನಿ. ರಾಜ್ಕುಮಾರ್ ಅಲ್ಲ, ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ, ಅದು ನನಗೆ ಮೋಸ ಮಾಡೋರು ಇದಾರ ಇವತ್ತು. ಇಲ್ಲ, ದೇವ್ರು ಕರ್ಕೊಂಡ ನೀನ್ ಮೋಸ್ಕರ ಬಾ ಮೇಲೆ, ನಿನ್ನಿಂದ ಅನುಕೂಲ ಆಗಲ್ಲ, ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಎಷ್ಟೋ ಜನ ಜೈವವ್ರೆ, ಎಷ್ಟೋ ಜನ ಸ್ವತಃವ್ರೆ, ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ. ಆತ್ಮೀಯರೇ, ನಾನು ರಾಜಘಟ್ಟ ರವಿ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಬಹಳ ಬಹಳ ಬೇಸರ ಆದಂತ ವಿಡಿಯೋ. ಕನಕಪುರ ಶ್ರೀನಿವಾಸ್ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಾಚಾಮಗೋಚರವಾಗಿ ಮಾನಸಿಕ ಸ್ಥಿಮಿತತೆಯನ್ನ ಕಳೆದುಕೊಂಡು ಯದ್ವಾ ತದ್ವಾ ಮಾತನಾಡಿದ್ರು. ಅವರು ಮಾತನಾಡಿದ್ದು ಒಬ್ಬ ಹಿರಿಯ ನಿರ್ಮಾಪಕರಾಗಿ ಅವರಿಗೆ ಶೋಭೆ ತರುವಂಥದ್ದಲ್ಲ. ಎಷ್ಟು ಕನ್ನಡಿಗರಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ, ಕನ್ನಡಿಗರ ಮನಸ್ಸನ್ನ ಕೂಡ ಅವರು ತಣಿಸಿದ್ದಾರೆ, ಕನ್ನಡದ ಸಿನಿ ರಸಿಕರು ಅವ್ರಿಗೆ ಗೌರವಿಸಿದ್ದಾರೆ ಕೂಡ. ಅವರ ಹಲವಾರು ಚಿತ್ರಗಳು ಗೆದ್ದಿದ್ದಾವೆ. ದುರಂತ ಏನಂದ್ರೆ ಅವರು ಯಾರನ್ನೂ ಬಿಡಲಿಲ್ಲ. ಅವರು ದರ್ಶನ್ ಅವ್ರನ್ನ ಇರ್ಬೋದು, ಪ್ರೇಮ್ ಇರ್ಬೋದು, ಅದೆಲ್ಲದಕ್ಕಿಂತ ಬೇಸರದ ವಿಚಾರ ಏನಪ್ಪಾ ಅಂತಂದ್ರೆ, ಇಡೀ ರಾಜ್ಯ, ಇಡೀ ದೇಶಗಳು, ವಿದೇಶಗಳಲ್ಲಿ ಕೂಡ ತಮ್ಮ ಅತ್ಯುತ್ತಮವಾದ ನಡತೆಯಿಂದ, ತಮ್ಮ ಸರಳವಾದ ನಡೆನುಡಿಗಳಿಂದ ತಾವು ಇಲ್ಲದೇ ಇದ್ರೂ ಕೂಡ ಭೌತಿಕವಾಗಿ ನಮ್ಮೊಂದಿಗೆ ಇವತ್ತು ಇಡೀ ರಾಜ್ಯಾದ್ಯಂತ ಪೂಜಿಸುವ, ಗೌರವಿಸಲ್ಪಡುವ ಪುನೀತ್ ಅವ್ರ ಬಗ್ಗೆ ಅಷ್ಟು ಕೆಟ್ಟದಾಗಿ ಅವರು ಮಾತನಾಡಿದಂಥದ್ದು ಬಹಳ ಬಹಳ ಬೇಸರದ ವಿಚಾರ. ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಸಂತೋಷದ ವಿಚಾರ ಅದು ನಿಜಕ್ಕೂ. ಯಾಕೆ ಅಂದ್ರೆ ನನಗೆ ಅನಿಸಿದಂಥದ್ದು ಏನಪ್ಪಾ ಅಂದ್ರೆ, ಕನಕಪುರ ಶ್ರೀನಿವಾಸ್ ಅವರು ಎಲ್ಲೋ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರ್ಬೋದು, ಬಹಳ ತೊಂದರೆಯಲ್ಲಿರ್ಬೋದು, ಹಾಗಾಗಿ ಅವರು ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾರೆ. ಈ ಒಂದು ವರ್ತನೆ ಇದೆಯಲ್ಲ, ಈ ವರ್ತನೆ ಅವರ ಅಸಹಾಯಕತೆಯನ್ನ ಈ ರೀತಿ ವ್ಯಕ್ತಪಡಿಸ್ತಾ ಇದೆ. ಈ ಕೂಡ್ಲೆ ಅವ್ರಿಗೆ ನಾನು ಎಲ್ಲ ಕರ್ನಾಟಕದ ಜನರನ್ನ ಮನವಿ ಮಾಡೋದು ಅಂದ್ರೆ, ಅವ್ರನ್ನ ಬೈಯೋಳೋದು, ಅವ್ರನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಳಿಯೋದು, ಅವ್ರನ್ನ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡೋದು, ಇದರಿಂದ ಬಹುಶಃ ಏನು ಉಪಯೋಗ ಆಗ್ಲಿಕ್ಕಿಲ್ಲ. ಅವರ ವರ್ತನೆಯನ್ನ ನೋಡಿದ್ರೆ ಅವ್ರು ಮಾನಸಿಕವಾಗಿ ಬಹಳ ಕುಗ್ಗೋಗಿದ್ದಾರೆ. ಮಾನಸಿಕವಾಗಿ ಅವರು ಪಾತಾಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಎಲ್ಲೋ ಸಿಕ್ಕಿದಾಗ ನಮ್ಮ ಯಾವುದೇ ಅಭಿಮಾನಿಗಳು ಗಿರಾವ್ ಮಾಡುವಂಥದ್ದಾಗ್ಲಿ, ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗೋದಾಗ್ಲಿ, ಅವ್ರನ್ನ ಬೈಯೋದಾಗ್ಲಿ, ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ದಯವಿಟ್ಟು ಪುನೀತ್ ಅಂತ ಅವ್ರು ಎಲ್ಲರೂ ಅಷ್ಟೇ, ನಮ್ಮ ಕನ್ನಡದ ಹಲವಾರು ನಟ ನಟಿಯರನ್ನು ನೀವು ಕೇವಲವಾಗಿ ಮಾತಾಡಿದರನ್ನ ನೋಡಿದ್ರೇನೆ ಅರ್ಥ ಆಗುತ್ತೆ ಅವ್ರ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದನ್ನ ಎಲ್ಲರೂ ಖಂಡಿಸ್ತಿದ್ದಾರೆ, ಎಲ್ಲರೂ ಕೂಡ ಸಾಕಷ್ಟು ಬೇಸರ ಮಾಡಿದ್ದಾರೆ. ಬಟ್ ಅವರೆಲ್ಲನ ಸಿಕ್ಕಿದ್ರೆ ಅಭಿಮಾನಿಗಳು ಏನು ವರ್ತನೆ ತೋರಿಸ್ತಾರೆ ಅಂತ ಹೇಳಕ್ ಬರಲ್ಲ, ಕಾನೂನು ಕೈ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ನನಗನ್ಸಿದ್ದೇನಪ್ಪಾ ಅಂದ್ರೆ, ಇಂಥ ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವಂತದ್ದು ಚಿಕಿತ್ಸೆ. ಅವ್ರಿಗೆ ಮಾನಸಿಕವಾಗಿ ಅವ್ರಿಗೆ ಒಂದು ಆಪ್ತ ಸಮಾಲೋಚನೆಯನ್ನ ಮಾಡಿಸಿ ಅವರಿಗೆ ಒಂದು ಚಿಕಿತ್ಸೆಯನ್ನ ಕೊಡಿಸೋದ್ರ ಮುಖಾಂತರ ಅವ್ರ ಕುಟುಂಬದವರು, ಅವ್ರ ಹಿತೈಷಿಗಳು ಅವ್ರನ್ನ ಆ ಮಾನಸಿಕ ಸ್ಥಿಮಿತತೆಗೆ ತರಬೇಕಾಗ್ತದೆ. ಈ ಒಂದು ನಮ್ಮ ನಾಡು ಕಂಡ ಅದ್ಭುತವಾದ ವ್ಯಕ್ತಿ, ಎಲ್ಲರೂ ಕೂಡ ಪೂಜಿಸಿ ಗೌರವಿಸುವಂತ ವ್ಯಕ್ತಿ, ಅವ್ರ ಬಗ್ಗೆ ಇಷ್ಟು ಕೇವಲವಾಗಿ ಅವ್ರು ಮಾತಾಡಿರೋಂಥದ್ದನ್ನ ಎಲ್ಲರೂ ಖಂಡಿಸ್ತಾರೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಅವ್ರನ್ನ ಯಾರಾದ್ರೂ ತಗೊಂಡೋಗಿ ದಯವಿಟ್ಟು ಯಾವ್ದಾದ್ರು ನಿಮ್ಯಾನ್ಸಲ್ಲಿ ಸೇರಿಸಿ ಅವ್ರಿಗೊಂದು ಒಳ್ಳೆ ಚಿಕಿತ್ಸೆ ಕೊಡಿಸ್ಲಿ. ಆ ಮುಖಾಂತರ ಒಂದು ಏನೋ ಪುನೀತ್ ಅವ್ರಿಗೆ ಏನು ಆಕಾಶಕ್ಕೆ ಉಗುಳಿದ್ರೆ ನಮ್ಮಕ್ಕಕ್ಕೆ ಬೀಳ್ತೈತೆ, ದೇವಲೋಕ ಏನು ಹಾಳಾಗಲ್ಲ. ನಾಯಿ ಬೊಗಳ್ಬಿಟ್ರೆ ದೇವಲೋಕ ಹಾಳಾಗುತ್ತಾ? ಅವೆಲ್ಲ ಏನೂ ಆಗಿಲ್ಲ. ಪುನೀತ್ ಅವರ ಗೌರವ, ಪುನೀತ್ ಅವ್ರ ನಂತರನೂ ಕೂಡ, ಅವರು ಸತ್ತ ಇಷ್ಟು ವರ್ಷಗಳಾದ್ರ ನಂತರ ಕೂಡ ಜನಮಾನಸದಲ್ಲಿ ಅವ್ರಿಗೆ ಇರ್ತಕ್ಕಂಥ ಗೌರವ ಅದು ಹಾಗೆ ಇರುತ್ತೆ. ಹಾಗಾಗಿ ಅವ್ರ ಮೇಲೆ ಹಲ್ಲೆ ಮಾಡೋಂಥದ್ದ, ಅವ್ರ ಮೇಲೆ ಅವ್ರನ್ನ ಗಿರಾವ್ ಮಾಡೋಂಥದ್ದು, ಅವ್ರಿಗೆ ಬೈಯುವಂಥದ್ದು ಉಪಯೋಗ ಇಲ್ಲ. ದಯವಿಟ್ಟು ಅವ್ರಿಗೊಂದು ಮಾನಸಿಕ ಚಿಕಿತ್ಸೆ ಕೊಡಿಸ್ರಿ ಅಂತ ನಾನು ನಿಮ್ಮ ಮೂಲಕ ಕೇಳ್ತೇನೆ.